ತಾಲೂಕಿನ ಕೋಟಗುಡ್ಡ ಗ್ರಾಮದ ಮಧ್ಯಭಾಗದಲ್ಲಿಯೇ ಖಾಸಗಿ ಸೋಲಾರ್ ಕಂಪನಿಯೊಂದು 11 ಕೆವಿ ವಿದ್ಯುತ್ ಕಂಬಗಳನ್ನು ನೀಡುತ್ತಿರುವುದಕ್ಕೆ ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅರಕಾತನಹಳ್ಳಿ ರಸ್ತೆ ಪಕ್ಕದ ಜನವಸತಿ ಪ್ರದೇಶ, ಅಂಗನವಾಡಿ ಕೇಂದ್ರ, ಸರ್ಕಾರಿ ಶಾಲೆ ಹಾಗೂ ಆಸ್ಪತ್ರೆ ಸಮೀಪವೇ ಕಂಪನಿ ಕಂಬ ನೀಡಲು ಮುಂದಾಗಿದೆ. ಸರ್ಕಾರದ ಮಾರ್ಗಸೂಚಿ ಉಲ್ಲಂಘಿಸಿ ಗ್ರಾಮದ ಮಧ್ಯೆ ದೊಡ್ಡ ಗಾತ್ರದ ಕಂಬ ಹಾಕುತ್ತಿರುವುದು ಅಪಾಯಕಾರಿ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ದೊಡ್ಡಹಟ್ಟಯ್ಯ ಪೂಜಾರಪ್ಪ ಆರೋಪಿಸಿದರು. ಮಳೆಗಾಲದಲ್ಲಿ ಶಾರ್ಟ್ ಸರ್ಕ್ಯೂಟ್ ಆದರೆ ಮಕ್ಕಳು, ರೈತರಿಗೆ ತೊಂದರೆಯಾಗುತ್ತೆ. ಕೋಟಗುಡ್ಡದ ಸುತ್ತ ಹಲವು ಬೃಹತ್ ಕಂಬಗಳನ್ನ ಈಗಾಗಲೇ ನೆಟ್ಟಿದ್ದಾರೆ. ಊರಿನ ಮಧ್ಯೆ ಇನ್ನಷ್ಟು ಕಂಬ ಬೇಡ ಎಂದು ಅವರು ಒತ್ತಾಯಿಸಿದರು. ಈ ಕುರಿತು ಜಿಲ್ಲಾಧಿಕಾರಿ ಹಾಗೂ ಸೋಲಾರ್ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಿಗೆ ಲಿಖಿತ ದೂರು ನೀಡಲಾಗಿದೆ. ಕಾಮಗಾರಿ ತಕ್ಷಣ ನಿಲ್ಲಿಸದಿದ್ದರೆ ತಹಶೀಲ್ದಾರ್ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಧರಣಿ ನಡೆಸುವುದಾಗಿ ರೈತ ಸಂಘ ಎಚ್ಚರಿಸಿದೆ. ಪಾವಗಡ ಭಾಗದಲ್ಲಿ ಸೋಲಾರ್ ಕಂಪನಿಗಳು ರೈತರ ಒಪ್ಪಿಗೆ ಇಲ್ಲದೆ ಸಾವಿರಾರು ಎಕರೆ ಜಮೀನು ಗುತ್ತಿಗೆ ಪಡೆದಿರುವುದು ಚರ್ಚೆಗೆ ಗ್ರಾಸವಾಗಿದೆ ಎಂದು ಪೂಜಾರಪ್ಪ ಹೇಳಿದರು. ವರದಿ ನಂದೀಶ್ ನಾಯಕ್, ಪಿ, ಶ್ರೀ ಟಿವಿ ನ್ಯೂಸ್, ಪಾವಗಡ.